ನಮಸ್ತೆ ಗೆಳೆಯರು, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಮ್ಮ ಕನ್ನಡ ಚಿತ್ರರಂಗದ ಇವತ್ತಿನ ಸ್ಟಾರ್ ನಟರು ಯಾರು ಅಂತ ನಾವು ನೋಡಿದಾಗ ಕೆಲವೊಂದು ಸ್ಟಾರ್ಗಳು ನಮ್ಮ ಕಣ್ಮುಂದೆ ಬರ್ತಾರೆ. ಅದೇ ರೀತಿ 80s 90ಸ್ನ ಸ್ಟಾರ್ ನಟರು ಯಾರು ಅಂತ ಯೋಚನೆ ಮಾಡಿದಾಗ ರವಿಚಂದ್ರನ್, ಶಿವರಾಜ್ ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್ ಅಂತ ತಟ್ಟ ಅಂತ ನಮ್ಮ ನೆನಪಿಗೆ ಬರುತ್ತೆ. ಆದರೆ ಇವುಗಳನ್ನು ಬಿಟ್ಟು ಸೈಲೆಂಟಾಗಿ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿ ಚಿತ್ರರಂಗದಲ್ಲಿ ಅವರದ್ದೇ ಆದ ಛಾಪು ಮೂಡಿಸಿದ ನಟರುಗಳಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ಒಬ್ಬರು. ಇವರು ತಮ್ಮ ಪರ್ಫಾರ್ಮೆನ್ಸ್ನಿಂದ ಪ್ರಾಮಿಸಿಂಗ್ ಆ್ಯಕ್ಟರ್ ಎಂದೇ ಕರೆಸ್ಕೊಂಡವರು. ಲವ್ ಸ್ಟೋರಿ ಸಿನಿಮಾಗಳು ಸೇರಿದಂತೆ ಕೌಟುಂಬಿಕ ಚಿತ್ರಗಳು ಸಹ ಅಭಿನಯಿಸಿ ಸೈ ಎನಿಸಿಕೊಂಡವರು. ನಟ, ನಿರ್ದೇಶಕ, ನಿರ್ಮಾಪಕ, ನಿರೂಪಕನಾಗಿಯೂ ಕೂಡ ಚಿತ್ರರಂಗದಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಇವರು ತಮ್ಮ ಸಿನಿ ಜರ್ನಿಯಲ್ಲಿ ಎಷ್ಟು ರೀಮೇಕ್ ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಅನ್ನೋದರ ಬಗ್ಗೆ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ ನೋಡಿ. ಇವತ್ತಿನ ಈ ವಿಡಿಯೋದಲ್ಲಿ ರಮೇಶ್ ಅರವಿಂದ್ ಅವರ ಎಷ್ಟು ಚಿತ್ರಗಳು ಬೇರೆ ಭಾಷೆಗಳಿಗೆ ರೀಮೇಡ್ ಆಗಿದ್ದಾವೆ ಅನ್ನೋದನ್ನು ನೋಡೋಣ. ಸೊ ವಿಡಿಯೋನ ಕೊನೆ ತನಕ ನೋಡಿ. ಪಂಚಮ ವೇದ, ಇದು 1990ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು PH ವಿಶ್ವಾಂತ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸುಧಾರಾಣಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಕರ್ನಾಟಕ ಸ್ಟೇಟ್ ಫಿಲ್ಮ್ ಅವಾರ್ಡ್ ಪಡೆದ ಈ ಸಿನಿಮಾ 1997ರಲ್ಲಿ ರುಕ್ಮಿಣಿ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಬೆಳ್ಳಿ ಮೋಡಗಳು, ಇದು 1992ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು KV ರಾಜು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಮಾಲಾಶ್ರೀ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1994ರಲ್ಲಿ ಉದಾರ್ ಕಿ ಜಿಂದಾಗಿ ಅಂತ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಶ್ರೀಗಂಧ, ಇದು 1995ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು PH ವಿಶ್ವಾಂತ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸುಧಾರಾಣಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1999ರಲ್ಲಿ ಅರುಂಧತಿ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಅನುರಾಗ ಸಂಗಮ, ಇದು ಕೂಡ 1995ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು V ಉಮಾಕಾಂತ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಕುಮಾರ್ ಗೋವಿಂದು, ಸುಧಾರಾಣಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಬ್ಲಾಕ್ ಬಸ್ಟರ್ ಆದ ಈ ಸಿನಿಮಾ 3 ಭಾಷೆಗಳಿಗೆ ರೀಮೇಕ್ ಆಗಿರುತ್ತೆ. 1997ರಲ್ಲಿ ಪೆಳ್ಳಿ ಪಂದಿರಿ ಅಂತ ತೆಲುಗು ಭಾಷೆಗೆ ರೀಮೇಕ್ ಆದರೆ 1999ರಲ್ಲಿ ನಿಲವೇ ಮುಗನ್ ಕಾಟು ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಮತ್ತು 2006ರಲ್ಲಿ ಹುಮ್ಕೋ ತುಮ್ಸೆ ಪ್ಯಾರ್ ಹೇ ಅಂತ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗಿದೆ. ಕರ್ಪೂರದ ಗೊಂಬೆ, ಇದು 1996ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು S ಮಹೇಂದರ್ ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಶ್ರುತಿ, ಶ್ವೇತಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1990ರಲ್ಲಿ ಸೀತಕ್ಕ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ನಮ್ಮೂರ ಮಂದಾರ ಹೂವೆ, ಇದು 1996ರಲ್ಲಿ ತೆರೆ ಕಂಡ ಸಿನಿಮಾ. ಸುನಿಲ್ ಕುಮಾರ್ ದೇಸಾಯಿ ಇದನ್ನು ನಿರ್ದೇಶನ ಮಾಡಿರ್ತಾರೆ. ಶಿವರಾಜ್ ಕುಮಾರ್, ರಮೇಶ್ ಅರವಿಂದ್, ಪ್ರೇಮ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸಿಲ್ವರ್ ಜೂಬ್ಲಿ ಕಂಪ್ಲೀಟ್ ಮಾಡಿದ ಈ ಸಿನಿಮಾ 1998ರಲ್ಲಿ ಕಂಗಾಳಿನ್ ವಾರ್ತೆಗಳು ಅಂತ ತಮಿಳು ಭಾಷೆಗೆ ರೀಮೇಕ್ ಆಗಿರುತ್ತೆ. ಅಮೃತ ವರ್ಷಿಣಿ, ಇದು 1997ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ದಿನೇಶ್ ಬಾಬು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಶರತ್ ಬಾಬು, ಸುಹಾಸಿನಿ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 1999ರಲ್ಲಿ ಮಜವಿಲ್ಲು ಅಂತ ಮಲಯಾಳಂಗೆ ರೀಮೇಕ್ ಆಗಿರುತ್ತೆ. ಉಲ್ಟಾ ಪಲ್ಟಾ, ಇದು 1997ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು NS ಶಂಕರ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಸಂಕೇತ್ ಕಾಶಿ, ಪೂಜಾ ಲೋಕೇಶ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ ಉಲ್ಟಾ ಪಲ್ಟಾ ಅನ್ನೋ ಹೆಸರಿಗೆ 1998ರಲ್ಲಿ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಮತ್ತು 2005ರಲ್ಲಿ ಅಂಬುಟ್ಟು ಇಂಬುಟ್ಟು ಎಂಬುಟ್ಟು ಅಂತ ತಮಿಳು ಭಾಷೆಗೂ ಸಹ ರೀಮೇಕ್ ಆಗಿರುತ್ತೆ. ಚಂದ್ರಮುಖಿ ಪ್ರಾಣಸಖಿ, ಇದು 1999ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ಸೀತಾರಾಮ ಕಾರಂತ್ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಪ್ರೇಮ, ಭಾವನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 2001ರಲ್ಲಿ ನಾಲೋ ಉನ್ನು ಪ್ರೇಮ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಕೋತಿಗಳು ಸಾರ್ ಕೋತಿಗಳು, ಇದು 2001ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ರಾಜೇಂದ್ರ ಸಿಂಗ್ ಬಾಬು ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, S ನಾರಾಯಣ್, ಮೋಹನ್, ಪ್ರೇಮನಂತಹ ದೊಡ್ಡ ತಾರಾಬಳಗದಿಂದ ಕೂಡಿದ್ದ ಈ ಕಾಮಿಡಿ ಜಾನರ್ನ ಸಿನಿಮಾ ಕನ್ನಡದಲ್ಲಿ ಸೂಪರ್ ಹಿಟ್ ಆಗಿ 2002ರಲ್ಲಿ ಸಂದಡೆ ಸಂದಡಿ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಹಾಗೆ 2005ರಲ್ಲಿ ಸಾದಿ ನಂಬರ್ 1 ಅಂತ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗಿರುತ್ತೆ. ಮತ್ತು 2008ರಲ್ಲಿ ತೊಮಕೈ ಕುಚ್ಕಿ ಅಂತ ಬೆಂಗಾಳಿ ಭಾಷೆಗೂ ಸಹ ರೀಮೇಕ್ ಆಗಿದೆ. ಬಿಸಿ ಬಿಸಿ, ಇದು 2004ರಲ್ಲಿ ತೆರೆ ಕಂಡ ಸಿನಿಮಾ. ಇದನ್ನು ರಾಮನಾಥ್ ಋಗ್ವೇದಿ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಅನು ಪ್ರಭಾಕರ್, ಮಾಧುರಿ ಭಟ್ಟಾಚಾರ್ಯ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಕನ್ನಡದಲ್ಲಿ ಸೂಪರ್ ಹಿಟ್ ಆದ ಈ ಸಿನಿಮಾ 2005ರಲ್ಲಿ ಅದಿರಿಂದಯ್ಯ ಚಂದ್ರಂ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿದ್ದರೆ 2010ರಲ್ಲಿ ಪ್ರೇಮ್ ಕಾ ಗೇಮ್ ಅಂತ ಹಿಂದಿ ಭಾಷೆಗೂ ಸಹ ರೀಮೇಕ್ ಆಗಿದೆ. ಇವಿಷ್ಟು ರಮೇಶ್ ಅರವಿಂದ್ ಅವರು ಕನ್ನಡದಲ್ಲಿ ನಟಿಸಿದ ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿರೋದಾಗಿರ್ತವೆ. ಇವರ ತಮಿಳಿನ ಒಂದಿಷ್ಟು ಸಿನಿಮಾಗಳು ಕೂಡ ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ. ಅವುಗಳನ್ನು ನೋಡೋಣ ಬನ್ನಿ. ಪೆನ್ಮಣಿ ಅವಳ್ ಕಣ್ಮಣಿ, ಇದು 1998ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ವಿಸು ಎನ್ನುವರು ನಿರ್ದೇಶನ ಮಾಡಿರ್ತಾರೆ. ಪ್ರತಾಪ್ ಪೊತೇನ್, ಸೀತಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದರೆ
ಈ ಸಿನಿಮಾದಲ್ಲಿ ರಮೇಶ್ ಅರವಿಂದ್ ಅವರು ಕೂಡ ಅಭಿನಯಿಸಿರ್ತಾರೆ. ಇದು ಅದಡೆ ಅಧಾರಾಮ್ ಅಂತ ತೆಲುಗು ಭಾಷೆಗೆ ರೀಮೇಕ್ ಆಗಿರುತ್ತೆ. ಸತಿ ಲೀಲಾವತಿ ಇದು 1995ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಬಾಲು ಮಹೇಂದ್ರ ನಿರ್ದೇಶನ ಮಾಡಿರ್ತಾರೆ. ರಮೇಶ್ ಅರವಿಂದ್, ಕಲ್ಪನಾ, ಕಮಲ್ ಹಾಸನ್ ರವರು ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 2005ರಲ್ಲಿ ನಮ್ಮ ಕನ್ನಡಕ್ಕೆ ರಾಮ ಶ್ಯಾಮ ಭಾಮ ಅಂತ ರೀಮೇಕ್ ಆಗಿರುತ್ತೆ. ವಿಶೇಷ ಏನಂದರೆ ಕನ್ನಡದಲ್ಲೂ ಕೂಡ ರಮೇಶ್ ಅರವಿಂದ್ ಹಾಗೂ ಕಮಲ್ ಹಾಸನ್ ರವರು ಆ್ಯಕ್ಟ್ ಮಾಡಿದ್ದು ರಮೇಶ್ ಅರವಿಂದ್ ರವರೇ ನಿರ್ದೇಶನ ಮಾಡಿರ್ತಾರೆ. ಹವಾಯ್ ಸನ್ಮುಗಿ ಇದು 1996ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು KS ರವಿಕುಮಾರ್ ನಿರ್ದೇಶನ ಮಾಡಿರ್ತಾರೆ. ಕಮಲ್ ಹಾಸನ್, ರಮೇಶ್ ಅರವಿಂದ್, ಮೀನಾ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿರ್ತಾರೆ. ಈ ಸಿನಿಮಾ 1997ರಲ್ಲಿ ಚಾಚಿ 420 ಅನ್ನೋ ಹೆಸರಿಗೆ ಹಿಂದಿ ಭಾಷೆಗೆ ರೀಮೇಕ್ ಆಗಿರುತ್ತೆ. ಜೋಡಿ ಇದು 1999ರಲ್ಲಿ ತೆರೆ ಕಂಡ ತಮಿಳು ಸಿನಿಮಾ. ಇದನ್ನು ಪ್ರವೀಣ್ ಕಾಂತ್ ಎನ್ನುವವರು ನಿರ್ದೇಶನ ಮಾಡಿರ್ತಾರೆ. ಪ್ರಶಾಂತ್ ಹಾಗೂ ಸಿಮ್ರಾನ್ ಮುಖ್ಯ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದರೆ ರಮೇಶ್ ಅರವಿಂದ್ ರವರು ಕೂಡ ಒಂದು ಪಾತ್ರ ಮಾಡಿರ್ತಾರೆ. ಈ ಸಿನಿಮಾ 2006ರಲ್ಲಿ ಸಜನಿ ಅಂತ ನಮ್ಮ ಕನ್ನಡಕ್ಕೆ ರೀಮೇಕ್ ಆಗಿರುತ್ತೆ. ನೋಡ್ರಲ್ಲ ಗೆಳೆಯರೆ, ರಮೇಶ್ ಅರವಿಂದ್ ರವರ ಎಷ್ಟು ಸಿನಿಮಾಗಳು ಬೇರೆ ಭಾಷೆಗಳಿಗೆ ರೀಮೇಕ್ ಆಗಿವೆ ಅಂತ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮಗೆ ರಮೇಶ್ ಅರವಿಂದ್ ರವರ ಯಾವ ಸಿನಿಮಾ ಇಷ್ಟ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಬಾಯ್.